ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವಿಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ದಿಟ್ಟವಾಗ್ಲೂ ನಿನ್ನ ಲೋಕಿ ಯಾರು ಅಂತ ಗೊತ್ತಿಲ್ವೇ? ನೀನು ನಿಮ್ಮ ಅಟ್ಟಿಯಿಂದಲೇ ಫೋನ್ ಮಾಡಿದ್ದೆ ಅಂತ ಭದ್ರ ಕೇಳ್ತಾನೆ. ನಾನು ಯಾಕೆ ಗೌಡ್ರೆ ಸುಳ್ಳು ಹೇಳಿ? ನನಗೆ ಮದುವೆ ಗೊತ್ತಾಗಿದ್ದು ದಿನದಿಂದಲೇ ನನಗೆ ಮದುವೆ ಬೇಡ, ಓದಬೇಕು ಅಂತ ನಮ್ಮ ಅಪ್ಪಯ್ಯನ ತವ ಬೇಡ್ಕೊತ ಇದ್ದೆ. ಆದರೆ ಅಪ್ಪಯ್ಯ ನನ್ನ ಮಾತು ಕೇಳದೆ ಒತ್ತಾರನೇ ನನ್ನ ಮದುವೆ ಅಂದಂಗೆ ರಾತ್ರಿನೇ ನನ್ನ ಕೂಟ ಹಾಕ್ಬಿಟ್ರು. ಆಗ ಯೋಚನೆ ಮಾಡ್ತಿರ್ಬೇಕಾದ್ರೆ 18 ವರ್ಷ ತುಂಬದೆ ಮದುವೆ ಮಾಡಿದ್ರೆ ಅಪರಾಧ, ಪೊಲೀಸರಿಗೆ ಏನಾದರೂ ಗೊತ್ತಾದರೆ ಮದುವೆ ನಿಲ್ಲಿಸ್ತಾರೆ ಬಂದು ಅಂತವ ಕಾಲೇಜಲ್ಲಿ ಹೇಳಿದ್ದು ಗೆಪ್ತಿಗಿತ್ತು. ಆಗ ನಾನು ಏನು ಮಾಡಿದೆ ಅಂತ ಎಲ್ಲ ಹೇಳ್ತಾಳೆ ವಿವರವಾಗಿ ವಿದ್ಯಾ. ನನ್ನ ಹೆಸರು ವಿದ್ಯಾ ಅಂತ, ನಾನು PUC ಓದ್ತಾ ಇದ್ದೀನಿ. ಮಟ್ಟಿನಲ್ಲಿ ನಾಳೆನೇ ನನ್ನ ಮದುವೆ ಏರ್ಪಾಡು ಮಾಡವ್ರೆ. ನಾನಿನ್ನೂ ಮೈನರ್ ಸರ್, ನನಗಿನ್ನೂ 18 ವರ್ಷ ತುಂಬಿಲ್ಲ ಅಂತ ವಿದ್ಯಾ ಹೇಳಿದ್ದನ್ನು ವಿವರವಾಗಿ ಹೇಳ್ತಿರ್ತಾಳೆ. ಆದರೆ ದ್ಯಾವ್ರ ಸಾಕ್ಷಿಯಾಗಿಯೂ ಅವರು ಮಾವ ಇನ್ನು ಅರೆಸ್ಟ್ ಮಾಡ್ತಾರಂತ ನನಗೆ ಗೊತ್ತಿರಲಿಲ್ಲ ಗೌಡ್ರೆ ಅಂತ ವಿದ್ಯಾ ಹೇಳ್ತಾಳೆ. ನೀನು ಅಂದರೆ ಒತ್ತಾರೆ ಲೋಕಿ ಹತ್ರ ಫೋನ್ ಇಸ್ಕೊಂಡು ಫೋನ್ ಮಾಡಿಲ್ಲ ಅಂತ ಭದ್ರ ಹೇಳ್ತಾನೆ. ನೀವು ಯಾವ ಲೋಕಿ ಬಗ್ಗೆ ಹೇಳ್ತಾ ಇದ್ರೋ ನನಗೊಂದು ಗೊತ್ತಿಲ್ಲ, ಆದರೆ ನಾನು ನಮ್ಮ ಅಟ್ಟಿಯಿಂದನೇ ರಾತ್ರಿ ಫೋನ್ ಮಾಡಿದೆ, ಬೇರೆಯವರಿಂದ ಫೋನ್ ತಗೊಂಡು ನಾನು ಮಾಡಿಲ್ಲ ಗೌಡ್ರೆ ಅಂತ ವಿದ್ಯೆ ಹೇಳ್ತಾಳೆ. ನಾನು ಅಮ್ಮಿ ಸುಳ್ಳು ಹೇಳೋಕ್ಕಿಲ್ಲ. ಹಂಗಾರೆ ಬಡ್ಡಿ ಐದ ಲೋಕಿನೇ ಡಬಲ್ ಗೇಮ್ ಆಡ್ತಾವನೆ. ಹಂಗಾರೆ ಒತ್ತಾರೆ ಅವನ ಹತ್ರ ಫೋನ್ ಇಸ್ಕೊಂಡು ಫೋನ್ ಮಾಡಿದವ್ರು ಯಾರು? ಮೊದಲು ಅದನ್ನು ಕಂಡಿಡ್ಕೋಬೇಕು ಅಂತ ಮನಸ್ಸಲ್ಲಿ ಅನ್ಕೊತಿರ್ತಾನೆ ಭದ್ರ. ಗೌಡ್ರೆ ಏನು ಯೋಚನೆ ಮಾಡ್ತಿದ್ದೀರಾ ಅಂತ ವಿದ್ಯೆ ಹೇಳ್ತಾಳೆ. ಏನಿಲ್ಲ, ಹೊಸ ಕೆಲಸ ಐತೆ, ನೀನೋಗಿ ನಿನ್ನ ಕೆಲಸ ನೋಡು ಅಂತ ಭದ್ರ ಹೇಳ್ತಾನೆ. ಅಯ್ಯೋ ಗೌಡ್ರೆ, ಅವಸರದಲ್ಲಿ ಬಂದ್ರಿ, ಏನೇನೋ ಕೇಳಿದ್ರಿ, ಈಗ ಸುಮ್ಮನೆ ಹೋಯ್ತಾ ಇದ್ದೀರಾ, ಅಂಥದ್ದೇನಾಯ್ತು ಅಂತ ಹೇಳಿ ಗೌಡ್ರೆ ಅಂತ ವಿದ್ಯೆ ಹೇಳ್ತಾಳೆ. ಅಮ್ಮಿ ನನಗೆ ಶಾನೆ ಮುಖ್ಯವಾದ ಕೆಲಸ ಐತೆ, ಹೋಗ್ಬತ್ತೀನಿ ತಡಿ ಅಂತ ಭದ್ರ ಹೇಳ್ತಾನೆ. ಹೇಳ್ಬಿಟ್ಟು ಭದ್ರ ಅಲ್ಲಿಂದ ಹೊರಡ್ತಾನೆ. ಗೌಡ್ರೆ ಅಂತಾಳೆ ವಿದ್ಯಾ. ಗೌಡ್ರೆ ಯಾಕೆ ಇವಾಗ ಆ ವಿಷಯದ ಬಗ್ಗೆ ಕೇಳಿದ್ರು? ಅಷ್ಟಕ್ಕೂ ಲೋಕಿ ಫೋನು ಅಂತ ಏನೇನೋ ಕೇಳಿದ್ರು. ಹಂಗಾರೆ ಈ ಲೋಕಿ ಯಾರು? ಪೊಲೀಸರಿಗೆ ಫೋನ್ ಮಾಡಿದ್ದಕ್ಕೂ ಅವ್ರಿಗೂ ಏನು ಸಂಬಂಧ ಇರ್ಬೋದು ಅಂತ ವಿದ್ಯಾ ಅನ್ಕೊಂತಿರ್ತಾಳೆ. ಇತ್ತ ಚಿತ್ರ ರೆಡಿ ಆಗ್ತಾ ಇರ್ತಾಳೆ. ಅಲ್ಲಿಗೆ ಈಶ್ವರಿ ಬರ್ತಾಳೆ. ಇದೇನೇ ಇದು, ನಿಮ್ಮ ಅತ್ತೆ ಕೊಟ್ಟಿರೋ ಸೀರೆ ಉಟ್ಕೊಂಡೋದು ಬಿಟ್ಟು ಇದೇಂತ ಉದೋ ಉಟ್ಕೊಂಡಿದ್ಯಾ? ಹೋಗ ಅದನ್ನೇ ಉಟ್ಕೊ ಹೋಗೋ ಅಂತಾಳೆ ಈಶ್ವರಿ. ಅವ್ವ, ಅಟ್ಟಿ ಒಳಗಡೆ ನಡೆಯೋ 4 ಜನದ ಮುಂದ್ಗೂಟೆ ನಡೆಯೋ ಮದುವೆಗೆ ಆ ಸೀರೆ ಯಾಕೆ ಅಂತ ಈ ಸೀರೆ ಉಟ್ಕೊಂಡೆ ಅಂತ ಚಿತ್ರ ಹೇಳ್ತಾಳೆ. ಅಯ್ಯೋ, ಅವಳು ಕೊಟ್ಟಿರೋ ಸೀರೆ ಉಟ್ಕೊಂಡಿಲ್ಲ ಅಂದ್ರೆ ಉರ್ರು ಅಂತಾಳೆ. ನಾನು ನೋಡಿದ್ನಲ್ಲ, ಸೀರೆ ತಗೋಬಾ ಹೋಗು ಅಂತ ಈಶ್ವರಿ ಹೇಳ್ತಾಳೆ. ಚಿತ್ರ ಹೋಗಿ ಸೀರೆ ತಗೋಬರ್ತಾಳೆ. ಸೀರೆನ ನೋಡಿ ಈಶ್ವರಿ, ಇದೇನೇ ಇದು, ಯಾರ್ದೋ ಸೀರೆಯನ್ನು ಕೊಡ್ತಾ ಇದೀಯಾ? ನಿನಗೆ ಅಂತ ಸೆಲೆಕ್ಟ್ ಮಾಡಿರೋ ಸೀರೆ ತಗೋಬಾ ಹೋಗು ಅಂತಾಳೆ ಈಶ್ವರಿಯೇ. ಚಿತ್ರ ಇನ್ನೊಂದು ಬಾಕ್ಸ್ ಓಪನ್ ಮಾಡಿ, ಅವ್ವ ನಾವು ಸೆಲೆಕ್ಟ್ ಮಾಡಿದ್ದು ಬೇರೆ ಸೀರೆಗಳಲ್ವೇ, ಇದೆಂಗೆ ಬಂದ್ವೋ ಅಂತಾಳೆ ಚಿತ್ರ. ಬೇರೆಯವ್ರಿಗೆ ಕೊಡೋದನ್ನ ಮಿಸ್ ಆಗಿ ನಮಗೆ ಕೊಟ್ಬಿಟ್ಟವಳೆ ಅನ್ನಿಸ್ತೈತೆ, ಇದನ್ನ ವಾಪಸ್ ಕೊಟ್ಬಿಡವ್ವ ಅಂತಾಳೆ ಈಶ್ವರಿ. ಇರವ್ವ, ಇದನ್ನ ಕೊಟ್ಬಿಟ್ಟು ನಮ್ಮ ಸೀರೆ ಇಸ್ಕೊಬರ್ತೀನಿ ಅಂತಾಳೆ ಚಿತ್ರ. ಅಷ್ಟೊತ್ತಿಗೆ ಅದಕ್ಕೆ ಅಂದ್ಕೊಂಡು ಸಾವಿತ್ರಿ ಬರ್ತಾಳೆ. ಅದಕ್ಕೆ ನೀವು ರೆಡಿನಾ? ಚಿತ್ರ ನೀನು ಅಂತಾಳೆ. ಸಾವಿತ್ರಿ, ನೀನೇ ಬಂದ? ಚಿತ್ರ ನಿನ್ನನ್ನೇ ತಡ್ಕೊಂಬರ್ತಾ ಇದ್ಲು. ಸೀರೆ ಯಾರ್ದೋ ಕೊಟ್ಬಿಟ್ಟಿದ್ಯಾ ಅನ್ನಿಸ್ತೈತೆ ಅಂತ ಈಶ್ವರಿ ಹೇಳ್ತಾಳೆ. ಅಯ್ಯೋ ಅದಕ್ಕೆ ನಾನು ಯಾರ್ದೋ ಕೊಟ್ಟಿಲ್ಲ, ನೀವು ಸೆಲೆಕ್ಟ್ ಮಾಡಿದ್ರಲ್ಲ ಆ ಸೀರೆ ಬಿಲ್ ಮಾಡಿಸ್ಬೇಕಾದ್ರೆ ಗೊತ್ತಾಯ್ತು, ಒಂದೊಂದು ಲಕ್ಷ ಇದ್ವು. ಎಲ್ಲೋ ನೀವು ಬೆಲೆ ನೋಡದೆ ತಗೊಂಡಿದ್ದೀರಾ ಅಂತ 5-6 ಸಾವಿರದಲ್ಲಿ ನಾನೇ ತಗೊಂಡೆ. ಅದು ಅಲ್ಲದೆ ಅಟ್ಟಿ ಒಳಗಡೆ ಸಿಂಪಲ್ಗ ಆಗೋ ಮದುವೆಗೆ ಯಾಕೆ ಅಷ್ಟೊಂದು ದುಡ್ಡಿನ ಸೀರೆ ಅಂತ ಸಾವಿತ್ರಿ ಹೇಳ್ತಾಳೆ. ಅತ್ತೆ, ಆ ಸೀರೆನ ನಾನು ಎಷ್ಟು ಇಷ್ಟಪಟ್ಟಿದ್ದೆ ಗೊತ್ತೇ, ದುಡ್ಡಿನ ಮುಖ ನೋಡಿ ಅದನ್ನ ಬೇಡ ಅಂದಿದೆಯಲ್ಲ ಅಂತ ಚಿತ್ರ ಹೇಳ್ತಾಳೆ. ಅಲ್ಲ ಚಿತ್ರ, ಈ ಮದುವೆನೇ ಗುಟ್ಟಾಗಿ ಮಾಡ್ತಾ ಇದ್ದೀವಂತೆ, ಲೆಕ್ಕದಲ್ಲಿ ನೋಡಿದ್ರೆ ಅಣ್ಣ ಇದೆಲ್ಲ ಬೇಕಾ ಅಂತಿದ್ದ. ಆದರೂ ನನ್ನ ಮಗಳು ಸಂತೋಷಕ್ಕಷ್ಟೇ ಈ ಸೀರೆ, ಒಡವೆ, ಶಾಪಿಂಗ್ ಎಲ್ಲ ಮಾಡಿಸಿದ್ದು. ಅದಕ್ಕೆ ನಾವು ಬೇರೆಯವ್ರಿಗೆ ತಕೊಡೋ ಸೀರೆ ಹೆಂಗಿದ್ರು ನಡೀತದಂತ ಇವನ್ ತಕೊಬಿಟ್ಟೆ. ಹೊಸಿ ಹೊತ್ತಲ್ವೇ ಉಟ್ಕೊಂಡು ಆಮೇಲೆ ಬದಲಾಯಿಸ್ಕೊಂಡ್ರೆ ಆಯಿತು. ವಿನಂತಿಗಿನ್ನೂ ಅಲಂಕಾರ ಮಾಡಿಲ್ಲ, ನಾನೇ ಹೋಗಿ ಮಾಡಬೇಕು. ಚಿತ್ರ ಬಿರಿನ್ ಬಂದ್ಬಿಡು, ಅದಕ್ಕೆ ನೀವಿಲ್ದೆ ನಂಗೆ ಕೈ ಕಲೆ ಆಡೋಕ್ಕಿಲ್ಲ, ಬೇಗ ಬಂದ್ಬಿಡಿ ಅಂತ ಸಾವಿತ್ರಿ ಹೇಳಿ ಅಲ್ಲಿಂದ ಹೊರಡ್ತಾಳೆ. ನೋಡ್ದೇನವ್ವ, ನಿನ್ನಾದ್ನಿ ನಿನಗೆ ಭಾರಿ ಬಹುಮಾನನೇ ಕೊಟ್ಟೋದ್ಲು. ಇನ್ನ ಇವಳು ಮಗಳ ಕುತ್ತಿಗೆಗೆ ಭದ್ರ ತಾಳಿನೇ ಕಟ್ಟಿಲ್ಲ, ಆಗ್ಲೇ ಈಟೊಂದು ಅಧಿಕಾರ ಚಲಾಯಿಸ್ತಾವಳೆ ಅಂದರೆ ಇನ್ನೇನಾದರೂ ಈ ಅಟ್ಟಿ ಸೊಸೆ ಆಗ್ಬಿಟ್ರೆ ಅವಳು ನಾವು ತಿನ್ನೋ ಅನ್ನಕ್ಕೂ ಲೆಕ್ಕ ಮಡಗ್ತಾಳೆ. ದಿಟ್ವಾಗ್ಲೂ ಇವಳು 2 ತಲೆ ಹಾವು ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಬಿಡು ಅಂತ ಚಿತ್ರ ಹೇಳ್ತಾಳೆ. ಈಟ್ ದಿನ ನಾನು ಹೇಳ್ದಂಗೆ ಕೇಳ್ಕೊಂಡು ನನ್ನ ಹಿಂದ್ಗೂಟೆ ಬಿದ್ದಿದ್ಲು, ಈ ಗೀಟೆ ಎಲ್ಲ ಮಾತಾಡ್ತಾವಳೆ ಅಂದರೆ ತಪ್ಪು ಅವಳ್ದಲ್ಲ ಕಣೆ. ಅವಳ ಮಗಳು ಈ ಮನೆ ಸೊಸೆಯಾಗಿ ಅಧಿಕಾರ ಸ್ವೀಕಾರ ಮಾಡೋ ಭ್ರಮೆಯಲ್ಲಿ ದುರಹಂಕಾರದಲ್ಲಿ ಮೆರೀತಿದ್ದಾಳೆ. ಅದಕ್ಕೆ ಅವಳ ಬಾಯಲ್ಲಿ ಇಂತಿಂಥ ಮಾತು ಬರ್ತಾ ಇರೋದು ಅಂತ ಈಶ್ವರಿ ಹೇಳ್ತಾಳೆ. ನೀನೇನೋ ಅನ್ಕೊಂಡು ಎಲ್ಲರಿಗೂ ಒಳ್ಳೇದೇ ಮಾಡಕ್ಕೆ ಹೋಗ್ತಾ ಇದೀಯಾ, ಆಮೇಲೆ ಅವ್ರು ನಿನಗೆ ತಿರ್ಕೊಂತಾರೆ.
ಮೊದಲು ಆ 3 ಅಡಿ, ಇವಾಗ ಇವರು. ನಮ್ದೇನು ಕರ್ಮನೋ ಕಾಣೆ. ತಕೊಳ್ಳವ, ನಿನ್ನಾದ್ನಿ ನಿನಗೆ ಪ್ರೀತಿಯಿಂದ ಕೊಟ್ಟವಳೆ, ಹೋಗವ್ವ ಉಟ್ಕ ಬಾವ್ವ ಅಂತ ಚಿತ್ರ ಹೇಳ್ತಾಳೆ. ಭಿಕ್ಷೆಗೆ ಅಂತ ಕೊಟ್ಟಿರೋ ಸೀರೆನ ಉಟ್ಕೊಳ್ಳೋ ಅಂತ ದರಿದ್ರ ನನಗಿನ್ನೂ ಬಂದಿಲ್ವೇ, ಬರಕ್ಕೆ ನಾನು ಬಿಡೋಕ್ಕೂ ಇಲ್ಲ. ಟೈಮ್ ಬರಲಿ, ಟೈಮ್ ಬಂದವಾಗ ನಾನು ಏನು ಅಂತ ಅವಳಿಗೆ ತೋರಿಸ್ತೀನಿ ಅಂತ ಹೇಳ್ತಾ ಈಶ್ವರಿ ಆ ಸೀರೆನ ಎತ್ತಿ ಬಿಸಾಡ್ಬಿಡ್ತಾಳೆ. ಇತ್ತ ಭದ್ರನ್ನು ಕೋಟ್ಲೆ ಮಾತಾಡ್ತಿರ್ತಾರೆ. ಏನು ಹೇಳ್ತಾ ಇದೆಯಾ ಅಣ್ತಮ್ಮ ಅಂತಾನೆ ಕೋಟ್ಲೆ. ಹೂ ಕಣ್ಲ ಕೋಟ್ಲೆ, ಈಗ ತಾನೇ ನನ್ನ ಅಮ್ಮಿ ಹೇಳಿದ್ಲು, ಅವಳು ಫೋನ್ ಮಾಡಿರೋದು ರಾತ್ರಿ 12 ಗಂಟೆಗೆ, ಅದುವೇ ಕಂಟ್ರೋಲ್ ರೂಮಿಗೆ ಅಂತಾನೆ ಭದ್ರ. ನೀನು ಹೇಳ್ತಾ ಇರೋದು ಕೇಳಿದ್ರೆ ತಲೆ ಕೆಟ್ಟೋತೈತೆ ಅಣ್ತಮ್ಮ. ಫೋನ್ ಮಾಡಿದವ್ರು ಯಾರು, ಎಷ್ಟು ಗಂಟೆಗೆ ಅಂತ ಲಿಸ್ಟ್ ಕೊಟ್ಟವ್ರಲ್ಲ, ಅದ್ರ ಪ್ರಕಾರ ಲೋಕಿ ನಂಬರಿಂದ 8:15ಗೆ ಇನ್ಸ್ಪೆಕ್ಟ್ರಿಗೆ ಫೋನ್ ಹೋಗಿರೋದು. ನೀನು ನೋಡಿದ್ರೆ ಅದಕ್ಕೆಮ್ಮ ಹಿಂಗೆ ಹೇಳ್ತವ್ರೆ ಅಂತ ಹೇಳ್ತಾ ಇದ್ದಿ ಅಂತಾನೆ ಕೋಟ್ಲೆ. ಲೇ ಕೋಟ್ಲೆ, ಎಂತ ಎಡವಟ್ ಕೆಲಸ ಮಾಡಿಬಿಟ್ವಲ್ಲ ಅಂತ ಭದ್ರ ಹೇಳ್ತಾನೆ. ಏನಾಯ್ತು ಅಣ್ತಮ್ಮ ಅಂತಾನೆ ಕೋಟ್ಲೆ. ಲೇ ಕೋಟ್ಲೆ, ಪೊಲೀಸವ್ರಿಗೆ ಫೋನ್ ಮಾಡಿರೋದು 8:15 ಟೈಮಲ್ಲಿ. ಆಗ ವಿದ್ಯಾ ಮದುವೆ ಹಟ್ಟಿಲೇ ಇದ್ಲು ತಾನೆ, ಅಂದ್ಮೇಕೆ ವಿದ್ಯಾ ಲೋಕಿತವ ಫೋನ್ ಇಸ್ಕೊಂಡು ಫೋನ್ ಮಾಡೋಕ್ಕೆ ಹೆಂಗ್ಲ ಸಾಧ್ಯ ಅಂತ ಭದ್ರ ಹೇಳ್ತಾನೆ. ಇಷ್ಟು ದಿನದಿಂದ ನಾವು ಇದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ ಅಣ್ತಮ್ಮ, ಏಟ್ ಚೆನ್ನಾಗಿ ಯಾಮಾರಿಸ್ಬಿಟ್ಟೆ ನೋಡು ಅಂತ ಕೋಟ್ಲೆ ಹೇಳ್ತಾನೆ. ಲೇ, ಅವನು ಯಾಮಾರಿಸ್ಲಿಲ್ಲ ಕಣ್ಲಾ, ಅವನ ಕೈನಿಂದ ಯಾರೋ ಈ ಕೆಲಸ ಮಾಡ್ಸವ್ರೆ. ಲೇ, ಅವರೇ ಫೋನ್ ಮಾಡವ್ರೆ ಕಣ್ಲಾ, ಎಲ್ಲಿ ಬಿಡ್ತೀವೋ ಅಂತ ವಿದ್ಯನ್ ಮ್ಯಾಕೆ ಎತ್ತಾಕವ್ರೆ ಅಂತ ಭದ್ರ ಹೇಳ್ತಾನೆ. ನಿಜ ಅಣ್ತಮ್ಮ, ಆ ನನ್ನ ಮಗ ನಮ್ತವನೇ ನವರಂಗಿ ಆಟ ಆಡಿ ನಮ್ಮನ್ನೇ ಲೋಕ ಸುತ್ತಿಸಿದ್ನಲ್ಲ ಅಂತ ಕೋಟ್ಲೆ ಹೇಳ್ತಾನೆ. ಇಲ್ಲ ಕಣ್ಲ ಕೋಟ್ಲೆ, ಇಂಥ ಕೆಲಸ ಮಾಡಿರೋ ಅವನ್ನ ಸುಮ್ಕೆ ಬಿಡಬಾರ್ದು. ಲೇ, ಆ ಲೋಕಿ ಎಲ್ಲೇ ಇದ್ರೂ ಎಳ್ಕೊಂಬರ್ಲ, ಅವನ್ನ ಕರ್ಕೊಬಂದು 4 ತದಕಿದ್ರೆ ಅವನು ಫೋನ್ ಇಸ್ಕೊಂಡು ಫೋನ್ ಮಾಡಿದವ್ರು ಯಾರು ಅಂತ ಸತ್ಯ ಕಕ್ತಾನೆ ಅಂತ ಭದ್ರ ಹೇಳ್ತಾನೆ. ಈಗಲೇ ಹೋಗಿ ಪಾತಾಳದಲ್ಲಿ ಅಡಗಿದ್ರು ಬಿಡೋಕ್ಕಿಲ್ಲ, ಅವನ್ನ ಎತ್ತಾಕೊಂಬತ್ತೀನಿ ಅಣ್ತಮ್ಮ ಅಂತಾನೆ ಕೋಟ್ಲೆ. ಕೋಟ್ಲೆ ಅಣ್ತಮ್ಮ ಅಂತಾನೆ ಕೋಟ್ಲೆ. ಮದುವೆ ಶುರುವಾಗಕ್ಕೆ ಮುಂಚೆ ಅವನು ಇಲ್ಲಿರ್ಬೇಕು ಅಂತ ಭದ್ರ ಹೇಳ್ತಾನೆ. ಅತ್ತಿಗೆಮ್ಮನ ಮೇಲೆ ಇಲ್ದಿರೋ ಕಳಂಕ ಒರೆಸಿ ಅನ್ಯಾಯವಾಗಿ ಶಿಕ್ಷೆ ಅನುಭವಿಸಂಗೆ ಮಾಡಿ ನಿಮ್ಮಿಬ್ಬರನ್ನ ದೂರ ಇರಂಗೆ ಮಾಡಿದ್ನಲ್ಲ ಅಣ್ತಮ್ಮ, ಅವನ್ನ ಮಾತ್ರ ಸುಮ್ಕೆ ಬಿಡೋಕ್ಕಿಲ್ಲ. ಜೀವ ಸಹಿತನೋ ಇಲ್ಲ ಪ್ರಾಣ ತೆಗ್ದಾಕಿದ್ರೋನೋ ಎತ್ತಾಕೊಂಡು ಬಂದೇ ಬರ್ತೀನಿ ಅಂತ ಅಂದ್ಕೊಂಡು ಕೋಟ್ಲೆ ಹೊರಟೋಗ್ತಾನೆ. ಲೇ ಲೋಕಿ, ಇವತ್ತು ನಿನ್ನ ಬಾಯಲ್ಲಿ ಸತ್ಯ ಕಕ್ಕಿಸ್ದೆ ಹೋದ್ರೆ ನನ್ನ ಹೆಸರು ಭದ್ರೇಗೌಡನೇ ಅಲ್ಲ ಕಣ್ಲ ಅಂತ ಅನ್ಕೊಂತಿರ್ತಾನೆ ಭದ್ರ. ಇತ್ತ ವಿದ್ಯಾ ಸುಮಂಗ್ಲಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿರ್ತಾಳೆ. ಅರ್ಶಿನ ಕುಮ್ಮಕ್ಕಂತ ಕೂಗಿದ್ದವರೆಲ್ಲ ಬರ್ತಾರೆ. ವಿದ್ಯಾ, ದೀಪ ಹಚ್ಚಕ್ಕೆಲ್ಲ ಸಿದ್ಧ ಮಾಡ್ಕೊತಾ ಇದೆಯಲ್ಲ, ನಾವೇ ಏನಾದರೂ ಸಹಾಯ ಮಾಡ್ಬೇಕೇನವ್ವ ಅಂತಾರೆ ಬಂದಿರೋಲ್ಲ ಒಬ್ಬರು. ಅಯ್ಯೋ ಪರವಾಗಿಲ್ಲ ಅಕ್ಕ, ಎಲ್ಲ ಸಿದ್ಧ ಆಗದೆ, ನೀವು ಬಂದಿರೋದೇ ನನಗೆ ಶಾನೆ ಖುಷಿ ಆಗ್ತೈತೆ, ಎಲ್ಲರೂ ಕುಂತ್ಕೊಳ್ಳಿ, ಇನ್ನೇನು ಪೂಜೆ ಶುರು ಮಾಡಿಬಿಡ್ತೀನಿ ಅಂತ ಹೇಳ್ತಾಳೆ ವಿದ್ಯಾ. ಇತ್ತ ಮಂಟಪ ಎಲ್ಲ ಸಿದ್ಧ ಆಗಿರುತ್ತೆ, ಎಲ್ಲರೂ ನಿಂತ್ಕೊಂಡಿರ್ತಾರೆ. ಅವ್ವ, ದಿಟ್ಟವಾಗ್ಲೂ ಹೇಳ್ತೀನಿ, ಹೆಂಗಾರ ಮಾಡಿ ಈ ಮದುವೆ ನಿಂತೋಗ್ಬಿಟ್ರೆ ಸಾಕು ಕಣವ್ವ ಅಂತಾಳೆ ಚಿತ್ರ. ನನ್ನ ಆಸೆನೂ ಅದೇಯ ಅಂತಾಳೆ ಈಶ್ವರಿ. ಹಂಗಾದ್ರೆ ಏನಾದರೂ ಮಾಡಿ ನಿಲ್ಲಿಸ್ಬಿಡವ್ವ ಅಂತ ಚಿತ್ರ ಹೇಳ್ತಾಳೆ. ಎಲ್ರಕ್ಕಿಂತ ಮುಂಚೆ ವಿನಂತಿಗೆ ಆಗಿರೋ ಅನ್ಯಾಯಕ್ಕೆ ಭದ್ರನ್ಗೆ ನಿಂದ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿರೋಳು ನಾನೇ, ನಿಂತ್ಕೊಂಡಿರೋಳು ನಾನೇ. ಈಗೇನಾದರೂ ಮದುವೆ ನಿಲ್ಲಿಸು ಅಂದರೆ ಮಕ್ಕಳು ಕೂಗ್ದು ಕಳಿಸ್ತಾರೆ, ಅದನ್ನು ಬಿಟ್ಟು ಬೇರೆ ಏನಾದರೂ ಹೇಳು ಅಂತಾಳೆ ಈಶ್ವರಿ. ಬೇರೆ ಇನ್ನೇನೋ ಇದ್ದ ತಮ್ಮ ಅಂತಾಳೆ ಚಿತ್ರ. ಅಲ್ವಾ, ನಿಂತ್ಕೊಂಡು ನೋಡ್ತಾ ಇದೆಯಾ ತಾನೇ, ನಿಮ್ಮ ಅತ್ತೆ ರಂಗಿನಾಟವ, ಸುಮ್ಕೆ ನೋಡು ಅಂತಾಳೆ ಈಶ್ವರಿ. ಶಿವರಾಮ, ಮುಹೂರ್ತ ಮೀರೋಗ್ತೈತೆ, ಗಂಡು ಹೆಣ್ಣನ್ನೆಲ್ಲ ಕರೆಸಿ ಶಾಸ್ತ್ರ ಮುಗಿಸ್ಬಿಡು ಅಂತ ಶಿವರಾಮೇಗೌಡರು ಚಿಕ್ಕಪ್ಪ ಹೇಳ್ತಾರೆ. ಸರಿ ಚಿಕ್ಕಪ್ಪ. ಗೋವಿಂದ ಹೇಳಿ ಸನ್ನೆ ಮಾಡ್ತಾರೆ ಶಿವರಾಮೇಗೌಡರು. ಸರಿ ಅಣ್ಣ, ಕರ್ಕೊಬರ್ತೀನಿ ಅಂತ ಗೋವಿಂದೇಗೌಡರು ಹೋಗ್ತಾರೆ. ಅಮ್ಮ ತಾಯಿ ಚಿತ್ರ, ಹೋಗಿ ವಿನಂತಿನ ಕರ್ಕೊಬಾ ಅಂತ ಶಿವರಾಮೇಗೌಡರು ಚಿಕ್ಕಪ್ಪ ಹೇಳ್ತಾರೆ. ಚಿತ್ರ ವಿನಂತಿನ ಕರ್ಕೊಬರೋದಕ್ಕಂತ ಹೋಗ್ತಾಳೆ. ಎಲ್ಲ ನನ್ನ ಕಣ್ಮುಂದೆ ನಡೀತಾ ಇದ್ರು, ಏನು ಮಾಡದೆ ಸ್ಥಿತಿಯಲ್ಲಿ ನಾನಿದ್ದೀನಿ, ಯಾವ್ರೇ ನೀನೇ ಹೆಂಗಾರ ಮಾಡಿ ಸರಿ ಮಾಡಪ್ಪ ಅಂತ ಬೇಡ್ಕೊತಿರ್ತಾಳೆ ಅಜ್ಜಮ್ಮ ಮನಸ್ಸಿನಲ್ಲಿ. ಇತ್ತ ಚಿತ್ರ ವಿನಂತಿನ ಕರ್ಕೊಬರ್ತಾಳೆ. ಇತ್ತ ಗೋವಿಂದೇಗೌಡರು ಭದ್ರನ್ನ ಕರ್ಕೊಬರ್ತಾ ಇರ್ತಾರೆ. ಅಮ್ಮ, ಇಷ್ಟ ಇಲ್ದಿರೋ ಹುಡುಗಿಗೆ ತಾಳಿ ಕಟ್ಟೋದಕ್ಕೆ ಭದ್ರನ್ಗೆ ಶಾನೆ ಕಷ್ಟ ಆಗ್ತದೆ. ಆವತ್ತು ನನಗೂ ಹಿಂಗೇನೆ ಆಗಿದ್ದಿದ್ದು, ಆದ್ರೂ ಅಮ್ಮ ಆ ನೋವು ಒಂಥರ ಖುಷಿ ಕೊಡ್ತದೆ. ನನ್ನ ಮನಸ್ಸಿನೊಳಗಡೆನೆ ಹಬ್ಬ ಆಚರಣೆ ಮಾಡ್ತಾ ಇವನಿ, ಇನ್ಮ್ಯಾಕೆ ನಾನು ನೆಮ್ಮದಿಯಾಗಿರ್ತೀನಿ ನೋಡು ಅಂತ ಸುಭಾಷ ಈಶ್ವರಿಗೆ ಹೇಳ್ತಿರ್ತಾನೆ. ಅಪಯ್ಯ ಅಂತಾನೆ ಭದ್ರ. ಮಾತಾಡೋಕ್ಕೇನು ಇಲ್ವಂತೆ ಗೋವಿಂದ, ಆಸೆಮಣೆ ಮೇಲೆ ಕುತ್ಕೊಳಕ್ಕೆ ಹೇಳ ಅಂತಾನೆ ಶಿವರಾಮೇಗೌಡ. ಅವತ್ತಿನಿಂದನೂ ಅವನಿಗೆ ಮಾತಾಡೋಕ್ಕೆ ಅವಕಾಶ ಕೊಡದೆ ಹೋದ್ರಿ. ಈಗಲೂ ಹಂಗೆ ಅಂದ್ಬಿಟ್ರೆ ಹೆಂಗಪ್ಪ, ಅವನ ಮನಸ್ಸಲ್ಲಿ ಏನಿದೆ ಅಂತ ಹೇಳಕ್ ಬಿಡು. ಭದ್ರ, ಅದೇನು ಮಾತಾಡಬೇಕು ಅಂತ ಇದ್ದೀಯಾ, ಮಾತಾಡ್ಬಿಡ್ಲಾ ಅಂತ ಅಜ್ಜಮ್ಮ ಹೇಳ್ತಾಳೆ. ಅಪ್ಪಯ್ಯ, ಈಗಲೂ ನಾನು ತಪ್ಪು ಮಾಡಿದ್ದೀನಿ ಅಂತ ನನ್ನ ಮನಸಾಕ್ಷಿ ಒಪ್ತಾ ಇಲ್ಲ. ವಿದ್ಯೆ ತಪ್ಪು ಮಾಡವಳೆ ಅನ್ನೋ ಕಾರಣಕ್ಕೆ ನಾನು ಅವಳಿಂದ ದೂರ ಇರ್ಬೋದು, ಆದರೆ ನನ್ನ ಮನಸ್ಸಲ್ಲಿ ಅವಳನ್ನು ಬಿಟ್ಟರೆ ಬೇರೆ ಯಾರಿಗೂ ಜಾಗ ಕೊಟ್ಟಿಲ್ಲ. ಅವಳ ಜಾಗದಲ್ಲಿ ನಾನು ಬೇರೆ ಯಾವ ಹೆಣ್ಣನ್ನು ನೋಡಿಲ್ಲ, ನೋಡೋದು ಇಲ್ಲ ಅಪ್ಪಯ್ಯ. ಹಂಗೆಯ ನನ್ನ ಹೆಂಡ್ರಿಗೆ ಅನ್ಯಾಯ ಮಾಡೋಕ್ಕೆ ನನಗಿಷ್ಟ ಇಲ್ಲ ಅಪ್ಪಯ್ಯ. ನಿನ್ನ ಕೈ ಮುಗ್ದು ಕೇಳ್ಕೊತೀನಿ, ಇದರಿಂದ ಏನೋ ಮಸ್ಲತ್ ನಡೆದೈತೆ ಅಪ್ಪಯ್ಯ
ಅದೇನು ಅಂತ ಹೊಸಿ ತಾಳ್ಮೆಯಿಂದ ವಿಚಾರ ಮಾಡು ಅಪ್ಪಯ್ಯ. ಅಲ್ಲಿ ಗಂಟ ಈ ಮದುವೆ ನಿಲ್ಲಿಸ್ಬಿಡು ಅಂತ ಭದ್ರ ಹೇಳ್ತಾನೆ. ಭದ್ರ, ಈ ಮಾತು ಹೇಳೋಕ್ಕೆ ನಿನಗೆ ನಾಚಿಕೆ ಆಗಕ್ಕಿಲ್ವೇ? ನನ್ನ ಮಗಳು ಭಾಳ ಹಾಳು ಮಾಡ್ಬಿಟ್ಟು ಈಗ ಹೆಂಡ್ರಿಗೆ ಮೋಸ ಮಾಡೋಕ್ಕಾಗಕ್ಕಿಲ್ಲ ಅಂತ ಹೊಸ್ದಾಗಿ ನಾಟಕ ಮಾಡ್ತಾ ಇದೀಯಾ ಅಂತ ಸಾವಿತ್ರಿ ಹೇಳ್ತಾಳೆ. ಹೊಸಿ ನನ್ನ ಮಾತು ಕೇಳಿಸ್ಕೋ ಅತ್ತೆ ಇದರಲ್ಲಿ ಅಂತಾನೆ ಭದ್ರ. ಅಷ್ಟರಲ್ಲಿ ಸಾಕು, ಯಾರ್ಯಾರನ್ನೋ ಕೇಳ್ಕೊಂಡಾಗ್ಲಿ ಅಥವಾ ಊಹೆ ಮಾಡ್ಕೊಂಡಾಗ್ಲಿ ನಾವು ಈ ತೀರ್ಮಾನಕ್ಕೆ ಬಂದಿಲ್ಲ. ನೀನೇನು ಮಾಡಿದೆ ಅನ್ನೋದನ್ನ ನಾವೆಲ್ಲ ಕಣ್ಣಾರೆ ಕಂಡಿದ್ದೀವಿ. ಆದ್ರೂ ಹಿಂಗೆ ಹೇಳೋಕ್ಕೆ ನಿನಗೆ ಮನ್ಸಾರು ಹೆಂಗೆ ಬತ್ತೈತೆ? ಹಸೆಮಣೆ ಗಂಟ ಬಂದು ಮದುವೆ ನಿಲ್ಲಿಸೋ ಮಾತು ಎತ್ತಿದ್ರೆ ನಾನು ಮನುಷ್ಯತ್ವ ಕಳ್ಕೊಬೇಕಾಗುತ್ತೆ. ನೋಡು ಭದ್ರ, ಒಂದು ತಿಳ್ಕೊಂಬಿಡು, ನನ್ನ ಮಗಳಿಗೆ ಅನ್ಯಾಯ ಆಗೋಕ್ಕೆ ನಾನು ಬಿಡೋಕ್ಕಿಲ್ಲ. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತಾಳೆ ಸಾವಿತ್ರಿ. ಗೋವಿಂದ, ಮಾತಾಡೋದೆಲ್ಲ ಮಾತಾಡಿನೇ ಈ ನಿರ್ಧಾರ ಆಗಿರೋದು. ಸುಮ್ಕೆ ನನ್ನ ಕೋಪ ಬರ್ಸ್ದೆ ಮರ್ವಾದಿಯಿಂದ ಹೋಗಿ ತಾಳಿ ಕಟ್ಟಕ್ಕೆ ಹೇಳ್ಬಿಡು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಪ್ಪಯ್ಯ ಒಂದೇ ಒಂದ್ಕಿತ ನನ್ನ ಮಾತು ನಂಬೋ ಅಪ್ಪಯ್ಯ. ನಾನು ನಿನ್ನ ಮಗ ಅಪ್ಪಯ್ಯ. ನಿನ್ನ ಆದರ್ಶಗಳನ್ನ ನೋಡ್ಕೊಂಡು ಬೆಳೆದವನು ಅಪ್ಪಯ್ಯ. ನಾನು ಹೆಂಗಪ್ಪಯ್ಯ ತಪ್ಪು ಮಾಡೋದಕ್ಕೆ ಸಾಧ್ಯ? ಅಪ್ಪಯ್ಯ, ನಾನು ಇಡೀ ಪ್ರಪಂಚನೇ ನನ್ನ ವಿರುದ್ಧ ನಿಂತರು ನಾನು ಎದುರಿಸ್ತೀನಪ್ಪಯ್ಯ. ನೀನೊಬ್ಬ ನನ್ನನ್ನು ನಂಬೋ ಅಪ್ಪಯ್ಯ ಅಂತ ಭದ್ರ ಹೇಳ್ತಿರ್ತಾನೆ. ನಂಬಿಕೆ ಇನ್ನೊಂದು ಹೆಣ್ಣಿನ ಜೊತೆ ನೀನು ಮಲಗಿದ್ದಾಗಲೇ ನೋಡ್ದಾಗಲೇ ಹೊರಟೋಯ್ತು. ಸುಮ್ಕೆ ಮಾತಾಡಿ ಮನ್ಸಿಗೆ ನೋವು ಕೊಡಬೇಡ ಅಂತ ಹೇಳ ಗೋವಿಂದ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಪ್ಪಯ್ಯ, ತಪ್ಪು ಮಾಡಿದಿದ್ರೆ ನಿನ್ನ ಮುಂದೆ ತಲೆ ತಗ್ಸಿ ನಿಲ್ತಿದ್ದೆ ಅಪ್ಪಯ್ಯ. ಆದರೆ ಮಾಡದೇ ಇರೋ ತಪ್ಪಿಗೆ ದೋಷಿಯನ್ನ ಪಟ್ಟ ಕಟ್ಬೇಡ ಅಪ್ಪಯ್ಯ. ಅಪ್ಪಯ್ಯ, ನನ್ನ ಆತ್ಮ ಸಾಕ್ಷಿ ಹೇಳ್ತೈತೆ ನಾನು ಅಪರಾಧಿ ಅಲ್ಲ ಅಪ್ಪಯ್ಯ ಅಂತ ಭದ್ರ ಹೇಳ್ತಾನೆ. ತಪ್ಪು ಮಾಡಿ ಈಗೇನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇದೀಯಾ? ಹಂಗಾರೆ ನನ್ನ ಕಣ್ಣಾರೆ ಕಂಡಿದ್ದು ಸುಳ್ಳೇನಲ್ಲ ಗೋವಿಂದ? ನೋಡ್ಲಾ ಗೋವಿಂದ, ಇವನಿಂದ ಒಂದು ಹೆಣ್ಣಿನ ಜೀವನನೇ ಹಾಳಾಗೋಗ್ಬಿಟ್ಟದೆ. ಇದಕ್ಕೆಲ್ಲ ಸಾಕ್ಷಿ ನಾವೇ ಇದ್ದೀವಲ್ಲ. ಅಂದಮೇಲೆ ಮಾಡಿರೋ ತಪ್ಪನ್ನೆಲ್ಲ ಒಪ್ಕೊಂಡು ಸುಮ್ಕೆ ಅವಳಿಗೆ ತಾಳಿ ಕಟ್ಟಕ್ಕೆ ಹೇಳು. ಅದನ್ನ ಬಿಟ್ಟು ಒಂದೇ ಒಂದು ಮಾತಾಡಿದ್ರು ನನ್ನ ಮಗ ಅನ್ನೋದನ್ನ ಮರ್ತ್ಬಿಟ್ಟು ಇಲ್ಲೇ ಕೊಂದಾಕ್ಬಿಡ್ತೀನಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನಾನು ಮಾಡದೇ ಇರೋ ತಪ್ಪನ್ನ ಒಪ್ಕೊಂಡು ಇನ್ನೊಬ್ರಿಗೆ ತಾಳಿ ಕಟ್ಟೋ ಈ ಜೀವನ ನನಗೆ ಬೇಡ ಅಪ್ಪಯ್ಯ. ಬದುಕಲ್ಲ ಅಪ್ಪಯ್ಯ, ಪ್ರತಿದಿನ ಸಾಯೋ ಶಿಕ್ಷೆ. ಅಂತ ಶಿಕ್ಷೆ ಅನುಭವಿಸೋದಕ್ಕಿನ್ನ ನಿನ್ನ ಕೈಯಲ್ಲಿ ಸಾಯೋದೇ ಮೇಲು ಅಪ್ಪಯ್ಯ. ಒಂದು ಬಿಡು ಅಪ್ಪಯ್ಯ, ಸಂತೋಷವಾಗಿ ಸತ್ತೋಗ್ತೀನಿ. ಆದರೆ ಈ ಮದುವೆ ಮಾತ್ರ ಮಾಡಿಸ್ಬೇಡ ಅಪ್ಪಯ್ಯ. ಅಪ್ಪಯ್ಯ, ಇದೊಂದೇ ಒಂದ್ಕಿತ ನನ್ನ ನಂಬೋ ಅಪ್ಪಯ್ಯ. ಬೇಕಾದರೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ನಿನ್ನ ಮಗ ಏನೂ ತಪ್ಪು ಮಾಡಿಲ್ಲ ಅಂತ ನಿನಗೆ ಅರ್ಥ ಆಗ್ತದೆ. ನಿನ್ನ ದಮ್ಮಯ್ಯ ಅಂತೀನಿ ಅಪ್ಪಯ್ಯ. ನಾನು ಮಾಡಿಲ್ದಿರೋ ತಪ್ಪಿಗೆ ಶಿಕ್ಷೆ ಕೊಡಬೇಡ. ಬೇಕಾದರೆ ನೀನು ಕಾಲು ಹಿಡ್ಕೊತೀನಪ್ಪಯ್ಯ ಅಂತ ಕಾಲಿಗೆ ಶಿವರಾಮೇಗೌಡರು ಕಾಲು ಹಿಡ್ಕೊತಾನೆ ಭದ್ರ. ಎದೊಳ್ಳ ಹಿಡ್ದಿರೋ ಕಾಲು ಬಿಡ್ಲಾ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇಲ್ಲ ಅಪ್ಪಯ್ಯ, ಈ ಮದುವೆನ ನಿನ್ನ ಮುಂದಕ್ಕೆ ಹಾಕ್ತೀನಿ ಅನ್ನೋ ಗಂಟ ನಾನು ಕಾಲು ಬಿಡಲ್ಲ ಅಪ್ಪಯ್ಯ ಅಂತ ಭದ್ರಾಗ ಹೋಗರಿತಾ ಇರ್ತಾನೆ. ಸತ್ಯ ಏನು ಅಂತ ಕಣ್ಣಾರೆ ನಾವೇ ನೋಡಿದ್ದೀವಿ. ಅಂದಮೇಲೆ ಈ ನಾಟಕದ ಮಾತೆಲ್ಲ ಆಡಕ್ಕೆ ಹೋಗ್ಬೇಡ. ಮರ್ಯಾದೆಯಿಂದ ಎದ್ದೋಗಿ ಮುಚ್ಕೊಂಡು ತಾಳಿ ಕಟ್ಟು ಅಂತಾರೆ ಶಿವರಾಮೇಗೌಡರು. ಇಲ್ಲ ಅಪ್ಪಯ್ಯ, ನಾನು ಯಾವುದೇ ಕಾರಣಕ್ಕೂ ವಿದ್ಯೆನೂ ಮೋಸ ಮಾಡಿ ವಿನಂತಿ ಕುತ್ತಿಗೆಗೆ ತಾಳಿ ಕಟ್ಟಕ್ಕಿಲ್ಲ ಅಂತ ಭದ್ರ ಹೇಳ್ತಾನೆ. ಏನು ಹೇಳ್ದೆ ಅಂತಾನೆ ಶಿವರಾಮೇಗೌಡ. ಹೌದು ಅಪ್ಪಯ್ಯ, ಅಂತ ನೀಚ್ ಕೆಲಸ ನಾವು ಮಾಡಿಲ್ಲ ಅಂತ ಭದ್ರ ಹೇಳ್ತಾನೆ. ಅಯ್ಯೋ ಪಾಪಿ, ಕಂಡಿರೋ ಸತ್ಯನ ಸುಳ್ಳು ಅಂತ ಹೇಳೋದಕ್ಕೆ ಹೆಂಗ್ಲ ಮನ್ಸು ಬಂತು ನಿನಗೆ ಅಂತ ಅಂದ್ಕೊಂಡು ಹೊಡಿತಿರ್ತಾರೆ ಭದ್ರನ್ಗೆ. ಅಣ್ಣ ಬಿಡೋಣ ಅಂತ ಹೇಳಿ ಬಿಡ್ಸಕ್ಕೆ ಹೋಗ್ತಿರ್ತಾರೆ ಗೋವಿಂದೇಗೌಡರು. ಸಾಯ್ಸಾಕ್ಬಿಡ್ತೀನಿ ಬಿಡು ಗೋವಿಂದ, ಸಾಯ್ಸಾಕ್ಬಿಡ್ತೀನಿ ಬಿಡು ಗೋವಿಂದ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಶಿವರಾಮ ಅಂತ ಅಜ್ಜಮ್ಮ ಕೂಗ್ತಾಳೆ. ಬಿಟ್ಬಿಡ್ಲಾ ಅವನ ಮೇಲೆ ಯಾಕೆ ಕೈ ಮಾಡ್ತೀಯಾ ಅಂತ ಅಜ್ಜಮ್ಮ ಹೇಳ್ತಾಳೆ. ಅಯ್ಯೋ ದೇವ್ರೆ, ಎಂಥ ಮಗನಿಗೆ ಜನ್ಮ ಕೊಟ್ಬಿಟ್ನಪ್ಪ, ಯಾಕ್ಲಾ ಇಂಥ ಬುದ್ಧಿ ಕಲ್ತ್ಬಿಟ್ಟೆ ಅಂತ ಹೊಡೆಯಕ್ಕೆ ಹೋಗ್ತಿರ್ತಾರೆ ಶಿವರಾಮೇಗೌಡ. ಅಪ್ಪಯ್ಯ, ನಿನ್ನ ಮರ್ವಾದೆ ಹೋಗೋ ಅಂಥ ಕೆಲಸನ ನಾನೇನು ಮಾಡಿಲ್ಲ ಅಂತ ಭದ್ರ ಹೇಳ್ತಾನೆ. ಈಗ ನೀನೋಗಿ ತಾಳಿ ಕಟ್ಟದೆ ಹೋದ್ರೆ ನಡೆಯೋದೇ ಬೇರೆ. ನಿನಗೇನಾದರೂ ಅಪ್ಪ ಅನ್ನೋ ಗೌರವ ಇದ್ದರೆ ಈಗಲೇ ಹೋಗಿ ತಾಳಿ ಕಟ್ಟು. ಇಲ್ಲದೆ ಹೋದ್ರೆ ನಿಮ್ಮಪ್ಪ ನಿನ್ನ ಪಾಲಿಗೆ ಸತ್ತೋದ ಅನ್ಕೊಬಿಡು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಯಾರು ಇನ್ನೂ ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.